ಸಾಯ್ತ್ರಮ್ಮ ಇದೆಯೇನೆ ಬಾರಿ ನೆನೆ ದಿನ ಏನೋ ಒಂದು ಹೇಳಿದ್ದಲ್ಲ. ಅದಕ್ಕೆ ಹೋಗಿ ಬರೋಣ ಬಾ ಮತ್ತೆ ಇವತ್ತು ಮುಂಚೆನೆ. ಯಾಕೆ ಒಳಗಿದೆಯೇನಮ್ಮ, ಏನು ಮಾಡ್ತಾ ಇದೆಯಾ ಬಾರಿತಾ ಈಸಕ್ಕೆ? ಎಲ್ಲಿಗೆ ಹೋಗ್ಯಾವಳು ಮಾರಾಗಿತ್ತು ಇವತ್ತು ಮುಂಚೆನೆ ಕಾಣೋದೇ ಇಲ್ಲ. ಊಲಿಕ್ಕಿದ್ರು ಕೇಳಿಸಲ್ಲ, ಹುಡುಗರು ಪಡುಗರು ಇಲ್ಲ, ಆಡಬಮ್ಮ ಹುಡುಗರು ಕಾಣಲ್ಲ, ಎಲ್ಲಿಗೋಗಿದ್ದಾವ ಒಳಗಿಳಗ ಇದ್ದಾಳ ಏನ? ಈಗ ಯಾತಗೆ ಈಗ ಪಿನ್ನಿ ಪಿಪ್ಪದಾರು ಅರಿಸಿಕೆ ಮತ್ತು ಸವಣ್ಣಗೆ ಕೇಳಿಸೋದೇ ಇಲ್ಲ. ತಲೆ ಕೂದಲಿಗೆ ಪಿನ್ನ ಪೀಪಿ ಪಿನ್ನ ಪಾತ್ರೆ ಸಾಮಾನು ಇವಂತೂ ಮೊದಲು ಬಾಯಿಗೆ ಮಾತಾಡ್ಕೊಂಡು ಬರೋವು ಕೂದಲಿದಾವೆ ನಮ್ಮ ಅಂತಂದೇಳಿ ಇವಾಗ ಮೈ ಕಿಕ್ಕೊಂಡು ಅರಿಸ್ಕೊಂತಾರೆ. ಯಾರಿಗಾನ ಕೂಗಿದ್ದು ಕೆಲಸಲ್ಲ. ಮರಗಿತ್ತಿ ನೀನೇನು ಅದನ್ನ ಒಂದಿಟ್ಟು ಸೌಂಡು ಕಡಿಮೆ ಮಾಡಿ ತಾಯಿ, ಹಂಗೇನೆ ಅರಿಸ್ಕೊಂತೀಯ, ಯಾರನ್ನ ಮಾತಾಡ್ಸೋದು ಕೆಲಸಲ್ಲ, ಹಂಗೆ ಕೂಗ್ಕೊಂತೀಯ. ಒಂದಿಟ್ಟು ನಿಧಾನಕ್ಕೆ ಕೂಗು, ಎಲ್ಲರಿಗೂ ಕೇಳಿಸ್ತವೆ ಏನು ಮೈ ಕೈತೆ ಅಂತ ಜೋರಾಗಿ ಸೌಂಡ್ ಇಕ್ಕಿದ್ವಿ. ಅಲ್ಲ ಕಣಜ್ಜಿ, ಇಲ್ಲಿ ವ್ಯಾಪಾರ ಮಾಡೋರು ನಾವು ನಿಧಾನಕ್ಕೆ ಹೋಗಿರೆ ಆಕೈತೆ, ಒಳಗೆ ಅಡುಗೆ ಪಡಿಗೆ ಮಾಡೋರಿಗೆ ಎಲ್ಲ ಕೇಳ್ಸೋದು ಬೇಡ. ಏನೋ ಒಂಚೂರು ವ್ಯಾಪಾರ ಮಾಡ್ಕೊಂಡು ಹೋಗ್ತೀವಿ ಬಿಡು, ಏನು ನಾವೇನು ಇಲ್ಲೇ ಇರೋಕೆ ಬಂದಿದ್ದೀವಿ. ಹೋಗ್ತೀನಿ ತಗೊಳ್ತಾಯಿ. ಹಂಗಲ್ಲ ಒಂದೇ ಸಮ ಮೈಕು ಇಕ್ಕಿದ್ದೀರಾ, ಹಂಗೇನೆ ವಟ 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 ಅಂತೈತೆ. ಇಲ್ಲ ನಾನು ಮಾತಾಡ್ಸೋದು ಕೇಳಿಸಲ್ಲ, ಒಂದಿಟ್ಟು ಸೌಂಡ್ ಆದರೂ ಕಮ್ಮಿ ಇಕ್ಕು, ಇಲ್ಲಾಂದರೆ ಬಾಯಾಗೆ ಕೇಳು ಐದವೇನಕ್ಕ ಅಂತಂದು ಹೇಳಿ ಹೇಳ್ತಾರೆ. ನೀನು ಹಿಂಗೆ ಏನು ಸೌಂಡು ಮೈಕ್ ಸೌಂಡ್ ಇಕ್ಕೊಂಡಂಗೆ ಇಕ್ಕೊಂಡಿದೀಯ. ಅಯ್ಯೋ ಹೋಗ್ತೀವಿ ಬಿಡಮ್ಮ ತಾಯಿ, ಏನು ನೀನು ಯಾಕೆ ಹಿಂಗೆ ಆಡ್ತೀಯ, ನಾವೇನು ಇಲ್ಲೇ ಇರ್ತೀವಿ ನಮ್ಮಂಗೆ ಆಡ್ತೀವಿ ಹಂಗೇನೆ. ಅಲಕಂಡಿಂಗಜ್ಜಿ ಯಾಕಂಗೆ ಅವ್ರು ಕೂಟ್ ಹೋಗ್ತೀವಿ, ಏನೇ ಎರಡು ದಿವಸ ಅವರು ವ್ಯಾಪಾರ ಪಾಪಾರ ಮಾಡ್ಕೊಂಡು ಹೋಗ್ತಾರೆ. ಕೂದಲಿನಾರು ಕೂಟೋಗಿದ್ದೀಯ, ಒಳಗೆ ಬರೋದಲ್ವೇ ಬರೀ ನಾನು ಕೂತ್ಕೊಂಡು ಅವ್ರು ಕೂಟ ಏನು ಜಗಳ ಮಾಡ್ತೀಯ ಬಾ, ಹೆಂಗ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ ಪಾಪ, ಅವನೇನು ಬೈತಿದೀಯ. ಅಲಕಣಿ ಅಮ್ಮನಿ ಸಾವಿತ್ರಮ್ಮ ಆಗಿದ್ದಟಿ ನಿನ್ನ ಕೂಗ್ಯಂತೀನಿ ಸಾವಿತ್ರಮ್ಮ ಸಾವಿತ್ರಮ್ಮ ಅಂತಾನ. ಅಯ್ಯೋ ನೀ ಅಮ್ಮ ಹಂಗೆ ಒಂದೇ ಸಮ ಇಲ್ಲೇ ನಿಂತ್ಕೊಂಡು ಹಂಗೆ ಬಾಯ್ ಬಡ್ಕೊಂತಾಳೆ. ಅದಕ್ಕೆ ಒಂದಿಟ್ಟು ಅತ್ತ ಹೋಗಿ ಕೂಗೆ ತಾಯಿ ಒಂದೇ ಥರ ನಿಂತ್ಕೊಂಡು ಕೂಗ್ತೀಯ ಅಂತಂದೇಳಿ ಒಂದೇ ಅಷ್ಟೇ. ನಾನು ಬಿಡು ಹಬ್ಬದ ಕಾಲ ಇವಾಗ ವ್ಯಾಪಾರವನ್ನ ಒಟ್ಟುನು ಪಾತ್ರೆ ಗೀತ್ರೆ ಸಾಮಾನು ಎಲ್ಲಿಂದವು ಒಟ್ಟುನು ತೆಗಿತಾರಲ್ಲ, ಏನೋ ವ್ಯಾಪಾರ ಮಾಡ್ಕೊಂಡು ಹೋಗೋಣ ಅಂತಂದೇಳಿ ಬಂದಿರ್ತಾರೆ ಬಾ. ಅವ್ರ ಕೂಟ ಏನು ಕ್ಯಾತೆ ಮಾಡ್ತೀನಿ, ನಿನ್ನವಿದ್ರೆ ಕೊಡೋ ತಂದು ಪಾತ್ರೆ ಕೊಡ್ತಾರೆ ಕೂದಲ ಕುಡಿಕಿಕೊಂಡಿದ್ರೆ. ಸಾವಿತ್ರಮ್ಮ ನಮ್ಮವ್ವ ಕೂದಲು ಬಿಳೆ ಕೂದಲು ಅಂತಂದು ಅಂತಾರೆ, ಇವನ್ನ ತಾಕಮಲ್ಲ ಅಂತಂದು ಅಂತಾರೆ. ನಾನು ಅಂದ್ರೆ ಆಸಂದು ಕುಡಿಕೊಂಡಿದ್ದೆ. ಅವಾಗ ಒಂದ್ಸಲ ಏನೋ ಕೊಡೋಕೋದೆ ಏನು ಬೇಡ ಅಂತಂದಂದ್ರು, ಇವಕ್ಕೆ ಇವನ್ನ ತಾಮಲ್ಲ ಅಂದರು. ನಾನು ಅದೇ ಬಿಸಾಯ್ತೆ. ಅಲ್ಲ ಕಣ್ಣಿಂಗಜ್ಜಿ ನೀನು ಇವನು ತೀರನ ಬೇಡ ತಾಮಲ್ಲ ಅಂತಂದಂದ್ರಲ್ಲ, ಹಂಗೇನ ಇಕ್ಬೇಕ ಬೇಡ, ಯಾಕೆ ಬಿಸಾಕಕ್ಕೆ ಹೋಗಿದ್ದೆ? ನನ್ನ ಕೈಗೆ ಕೊಟ್ಟಿದ್ರೆ ನಾನೆಲ್ಲನ ನಾವು ಹಚ್ಕೊಂತೀವಲ್ಲ ಕೂದಲಿಗೆ ಬಣ್ಣ, ಅದರ ಕೆದ್ದಿ ಒಂದಿನ ಒಣಗಾಕಿ ತೊಳೆದು ಇಕ್ಕಿದ್ರೆ ಘನವಾಗಿರೋ ತಾಂಡೋಗರು ಸುಮ್ಮನೆ. ಈಗೆಲ್ಲರೂ ಹಂಗೆ ಮತ್ತೆ ಮಾಡೋದು. ನೀನು ನೋಡು ಏಟದ್ವನ ಮಾಡಿದ್ಯಾ, ನನಗನ ಕೊಟ್ಟಿಲ್ಲ. ಒಂದು ರಾಸನ್ ಕೂದಲಿದ್ವು ಅಂತಂದಂತೆ ಘನವಾಗಿ ಒಂದು ಪಾತ್ರೆ ಬರೋದು ಬಿಸಾಕಿದ್ಯಾ, ನೋಡ್ಬೇಕಾರೆ ಅವ್ರು ತಗೊಂಡೋಗಿದ್ರು ಹೋಗಿರ್ತಾರೆ. ನೀನೆಂತ ಇಂತಲಾಗಿದ್ದೆ, ನಾನು ಕೊಟ್ಟನೇ ಹೇಳ್ಬೇಕಬೇಡ. ಇದೆಂತ ಹಿಂಗಂತೀಯ, ನಮಗೆ ಗೊತ್ತೇ ಇಲ್ಲ. ಹಿಂಗೊಂದಿದ್ರೆ ನಾನು ಹಂಗೆ ಇಕ್ಕಿದ್ನಲ್ಲೇ ಇನ್ನು ಪಟ್ಟಿಂದ ಕುಡಿಕಿರೆ ಹಂಗೆ ಇಕ್ತೀನಿ ಹೇಳಿ. ನಾವು ಬೋಲುದ್ರಿ ಕೂದಲು ಅಂದ್ರೆ ಆಸಂತಿದ್ದು ಕಣೆ, ನನಗೆ ಗೊತ್ತಾಗಲಿಲ್ಲ. ಹಿಂಗೆ ಅಂತ ಗೊತ್ತಾಗಿದ್ದೀರ ನಾನು ಹಂಗೆ ಮಾಡ್ತೀನಿ. ನೀನು ಅಂದಾನೆ ಹೇಳನೇ ಹೇಳಿ ಲೀಸ್ತಿಸ್ಬತ್ತಿದ್ದ ಮನೆ ತಕ್ಕಿ ಒಂದಿನ ಕಣ ಹಂಗಂಬ್ಲಿಲ್ಲಲ್ಲೇ ನೀನು. ಕೂದಲಿಗೆ ವಿಪರೀತ ರೇಟು, ಜಾಸ್ತಿ ರೇಟು. ಇವರು ಇನ್ನೂ ಹಳ್ಳಿಗಳಿಗೆ ಅಂಥವಿಂಥವು ಸಿಲ್ವರ ಪಾತ್ರೆ ಸಣ್ಣ ಸಣ್ಣವ ಕೊಟ್ಟು ತಗೊಂಡೋಗ್ತಾರೆ. ಅವ್ರಿಗೆ ಉಳಿತೈತೆ ಚೆನ್ನಾಗಿ. ಕೂದಲು ಜಾಸ್ತಿ ರೇಟು, ಎಳ್ಳೆಗೆ ಗೊತ್ತಾಗಲ್ಲ ಸುಮ್ಮನೆ ಕೊಡ್ತಾರೆ ಅಂತಂದೇಳಿ ಅಂಥವಿಂಥ ಪಾತ್ರೆ ತಂದು ಕೊಡ್ತಾರೆ. ಬೆಂಗಳೂರು ಅಂತ ತಗೆಲ್ಲ ದುಡ್ಡೇ ಕೊಡ್ತಾರೆ. 100 ಗ್ರಾಮು 500 ರೂಪಾಯಿ ಅಂತಂದೇಳಿ ಕೂಗಕ್ಕೆ ಬರ್ತಾರೆ. ಅಲ್ಲಿ ಬೆಂಗಳೂರಾಗೆ ವಾಸಿ ಜಾಸ್ತಿ ದುಡ್ಡು ಕೊಡ್ತಾರಲ್ಲಿ. ಏನು ಮಾಡ್ತಿದ್ದು ದುಡ್ಡಿಗೆ ಒಳಗೆ ಒಂದು ರಾಸ ತಕ್ಕನ ಕೂಗ್ಕೊಂಡ್ರು ನೀನು ಬರಲಿಲ್ಲ. ಅದೇನು ಬದುಕು ಮಾಡ್ತಿದ್ದೆ, ಅಡುಗೆ ಮಾಡ್ತಿದ್ದೆ ಅಲ್ಲೇನೆ. ನೆನೆದಿನ ನೋಡಿ ರುಂಚಿ ಚಿಗುರಿಗೆ ಹೋಗಿ ಬರೋಣ ಕಣಜ್ಜಿ ಬೆಳಗಿಗೆ ಅಂತಂದು ಅಂದಿದ್ದೆ. ಅದಕ್ಕೆ ನಾನು ಅನ್ನ ಮಡಿಕೆ ಕಸ ಗುಡಿಸಿ ಬಂದೆ. ಒಂದು ಇಡಿ ಕಿತ್ಕೊಂಬರೋಣ, ಇಲ್ಲಿ ಯಾರನ್ನು ಕೇಳ್ತಿದ್ರೆ ಒಂದು ಇಡಿ ಇಸ್ಕೊಂಬರೋಣ, ಕರ್ಕೊಂಡೋಗೋಣ ಸಾವಿತ್ರಮ್ಮನ ಅಂತಂದೇಳಿ ಬಂದೆ. ಬಾ ಹೋಗಿ ಬರೋಣ. ನೀನು ಏಟತ್ತಾದ್ರೂ ಬರಲಿಲ್ಲ. ನಮ್ಮ ಅಯ್ಯಪ್ಪನ ಕುಟೆ ಹಂಗಂತಂದು ಅಂದಿದ್ದೆ. ಮುಂಚೆ ಚಿಗುರನ್ನ ತರ್ಬೇಕಾಯ್ತು, ಚಿಗುರು ಒಳ್ಳೆ ಚೆನ್ನಾಗಾಗುತ್ತೆ, ಕಾಯಿ ಆದಾಗ ಒಂಥರ ಉಳ್ಳಗದಂಗಾಗುತ್ತೆ ಸಾರು ಅಂತಂದೇಳಿ ಅಂದಿದ್ದೆ. ಹಂಗಂಬೋದಕ್ಕೆ ನನಗಿನ ಸಾಯಂಕಾಲ ಅತ್ತೆಟ್ಲ ಹೋಗಿತ್ತಂತೆ ಇವ್ರ ಕಟ್ಟೆ ಕಡಿಕೆ, ರಂಗಜ್ಜರ ಕಟ್ಟೆ ಕಡಿಕೆ ಹೋಗಿ ಕಿತ್ಕೊಂಬಂದಿತ್ತು ಮುಂಚೆ ಚಿಗುರು ಐತಿ. ಅದಕ್ಕೆ ಬಟ್ಟೆಯ ನೆನಕಿದ್ದೆ ನಾನು. ನೀನು ಬಂದರೆ ನಿನ್ಗೊಂದಿಟ್ಟು ಕೊಡೋಣ ಅಂತಂದೇಳಿ ಹಂಗೇನೆ ಇಕ್ಕಿದ್ದೆ. ಇನ್ನೇನು ಹೋಗೋಣ ಬಿಡು, ಇಟ್ಟತ್ನಾಗ ಹಬ್ಬದ ಕಾಲ ಹಂಗೇನೆ ಬೆಡ್ಶೀಟು ಎಲ್ಲ ನೆನಕ್ಬೇಕು. ನೀರು ಬಿಟ್ಟಾಗೆ ಜಾಲಾಡ್ಸಾಕಿದ್ರೆ ವಾಸಿ. ನೀರು ಜಾಸ್ತಿ ಇಲ್ದಿದ್ರೆ ಬೆಡ್ಶೀಟ್ಗಳು ಹಚ್ಕಟ್ಟಾಗಲ್ಲ, ಏನಿಲ್ಲ. ಅದಕ್ಕೆ ಹೊತ್ತು ಮುಂಚೆ ನೆನಕಿದ್ದೆ, ನಿಧಾನಕ್ಕೆ ಅಡುಗೆ ಮಾಡೋಕ್ಕಾಗುತ್ತೆ ಅಂತಂದೇಳಿ ಇತ್ಲಾಗೆ ಬಟ್ಟೆ ಒಗಿತಾ ಇದ್ದೆ. ಇಕ್ಕಿದ್ದೀನಿ ಒಂದಿಷ್ಟು ಸೋಪಿನ ಪುಡಿನೂ ಶಾಂಪು ಎಲ್ಲ ಹಾಕಿ ಬೆಡ್ಶೀಟ್ಗಳು ಇಕ್ಕಿದ್ದೀನಿ. ಜಾಲದೊಂಚೂರು ಅಡುಗೆ ಮಾಡಿಕ್ಕಿ ತೊಳ್ದಾಕನಂತಂದೇಳಿ ತಿರ್ಗ ನೀರ ನಿಲ್ಲಿಸ್ತಾರೆ, ಬಿಡಲ್ಲ ಏನಿಲ್ಲ ಮಧ್ಯಾಹ್ನತ್ನಾಗ. ಅದಕ್ಕೆ ನೀನು ಬಲೆ ಇದೆಯಾ ಬಿಡಮ್ಮ. ಹಂಗೇನೆ ನೆನೆದಿನ ನೋಡಿರೆ ಹೋಗಿ ಬರೋಣ ಅಂತಂದು ಅಂದಳು. ಇವತ್ತೊಡೆ ರಾಲೆ ಕಿತ್ಕೊಂಬಂದಿದ್ದಾರೆ ಅಂತಂದು ಅಂತೀಯ. ನಾನು ನಿನ್ನ ನೆಚ್ಕೊಂಡು ಹೋಗೋಣ ಅಂತಂದೇಳಿ ನಾನು ನಿಂತ ಕುಡಿಕೆ ಬಂದಿದ್ದೀನಿ. ನೀನು ನೋಡಿ ರಾಲೆ ಕಿತ್ಕೊಂಬಂದಾರೆ ಅಂತ ಹೇಳ್ತೀಯ. ಈಗ ಒಳ್ಳೆ ಚೆನ್ನಾಗಾಯ್ತು.
ಅಯ್ಯೋ ಒಂದು ಸ್ವಲ್ಪ ಹೊತ್ತಿಗೆ ಯಾಕಂಗೆ ಬೇಜಾರಾಗ್ತೀಯ ಬಿಡು. ನಾನು ನಿನಗೂ ಅಂತಂದೇಳಿ ಒಂದು ಸ್ವಲ್ಪನ ಹೆಚ್ಚಾಗಿ ಕಿತ್ಕೊಂಬಂದಿತ್ತು. ನನಗೆ ದಿನ ಹಂಗಂದಿದ್ದಲ್ಲ ಅದಕ್ಕೆ ಬೈಕೊಂತಿ ಅಂತಂದೇಳಿ ಐತೆ ಕೊಡ್ತೀನಿ ಬಿಡು. ನೀನು ಯಾಕಂಗೆ ಹಂಗೆ ಮಕ್ಕನೆಲ್ಲ ಸಿಡ್ಗಟ್ಕೊಂತೀಯ. ಹೋಗ್ತಾಯಿ ಮತ್ತೆ ಫಸ್ಟು ತರೋಗು. ನಾನು ಹೋಗಿ ಒಂದಿಷ್ಟು ಸಾರಿಗೆ ಇಕ್ತೀನಿ. ನಾನು ನಿನ್ನ ನೆಚ್ಕೊಂಡು ಅಂತ ಕೆಲಸ ಆಯ್ತು. ಇವತ್ತೇನು ಸಾರು ಮಾಡೋಣಪ್ಪ, ನಾಳೆ ಕುಂಚಿ ಚಿಗುರು ಸೊಪ್ಪು ಮಾಡಿ ಜೋಳದ ಮುದ್ದೆ ಮಾಡೋಣ, ಸಾಯಂಕಾಲಕ್ಕೆ ರೊಟ್ಟಿ ಗಿಟ್ಟಿ ಸುಡೋಕ್ಕಾಗುತ್ತೆ ಅಂತಂದೇಳಿ ಅಂದ್ಕೊಂಡಿದ್ದೆ. ಒಂದೆರಡು ಹಪ್ಳನೂ ಮಾಡಿದ್ನಲ್ಲ ಹಬ್ಬ ಅಂತಂದೇಳಿ ಸುಡವ ಮಾಡಿದ್ದೆ ಹಪ್ಳನ, ಜೋಳದ ಹಪ್ಳ. ಕರಿಯೋಕ್ಕಿಂತನ ಒಟ್ಟು ಎಣ್ಣೆದು ತಿಂಬೋದೇ ಬೇಡ, ಕರಿಯೋದು ಬೇಡ, ಕೆಂಡದಾಗೆ ಸುಟ್ಟು ಹುಂಚಿ ಚಿಗುರು ಸೊಪ್ಪು ಮುದ್ದೆ ಮಾಡೋಣ ಅಂತಂದೇಳಿ ಎಷ್ಟು ಆಸೆಯಾಗಿದ್ದೆ. ಅದಕ್ಕೆ ಹಿಂಗೆ ಮಾಡಿಬಿಟ್ಲಲ್ಲ ಸಾಯ್ತ್ರಮ್ಮ ಅಂತಂದೇಳಿ ಬೇಜಾರಾಯ್ತು. ಹೆಂಗೆ ಐತೆ ಅಂತೀಯ, ಹೋಗಿ ತಗೊಂಬರೋಗತ್ತಾಗತ್ತ. ನಂದು ಆಗುತ್ತ, ಇಬ್ಬರು ಮನೆಗೆ ಒಂದೇ ಥರದ ಸಾರು ಮಾಡೋಕ್ಕಾಗುತ್ತೆ. ಹಂಗೆ ಹೆಚ್ಚಾಗಿ ತಂದಿದ್ರಿ ತತ್ತೀನಿ ತಾಮ್ರ ಹೋಗಿ ನೋಡು. ಈ ಸಾವಿತ್ರಮ್ಮ ಎಂಥ ಕೆಲಸ ಮಾಡಿಳು, ನಮ್ದೆಮ್ಮೆ ಕಣ್ಣೀತು ಅಂತಂದಮ್ಮಂಗೆ ನಾನು ಬತ್ತಾಳೆ ಅಂತಂದೇಳಿ ಇವಳನ್ನ ನೆಚ್ಕೊಂಡು ಬಂದೆ. ಬಲೆ ಇದ್ದಾಳೆ ಬಿಡು. ನಾನು ನೋಡು ಅವಳನ್ನ ನೆಚ್ಕೊಂಡು ಇಲ್ಲಿಗಾನ ಬಂದಿದ್ದೀನಿ. ನೆನೆದಿಂದಲೇ ತರಿಸಿದಲ್ಲ, ಹುಡುಗರು ಕೈಗಾದ್ರೂ ಗನ್ಮ ಕೊಟ್ಟು ಕಳಿಸ್ಬೋದಾಗಿತ್ತು. ನಾನು ಬರೋದಕ್ಕೆ ನಂಗೆ ಅಂತಾಳೆ. ನಾನು ಬರೋದಿಲ್ಲದಿದ್ರೆ ಸುಮ್ಮನಾಗಳು ಕೊಡ್ತಿರ್ಲಿಲ್ಲ ಪಡ್ತಿರ್ಲಿಲ್ಲ. ಹೆಂಗೋ ಬಿಡಮ್ಮ, ಕೈ ಎತ್ತಲಾಗತ್ತ. ಹೆಂಗೆ ಒಂದಿಟ್ಟು ಉಳಿಸಿದೀಯತ್ತ. ಚಿಗುರು ಬೋಲ್ ಚೆನ್ನಾಗಾಗುತ್ತೆ ಕಣಮಣಿ. ಮಗ್ಗು ಇದ್ದಾಗ ಇನ್ನೂ ಬರೇ ಹುಳಿ ಆದಂಗೆ ಆಗುತ್ತೆ. ಚಿಗುರು ಇದ್ದಾಗ ದಿನ ಬಿಟ್ಟು ದಿನ ಮಾಡಿರೋನು ಏನು ತಂಪು ಕಣಮ್ಮ. ಮುಂಚೆ ಚಿಗುರು ಸೊಪ್ಪು ಮುದ್ದೆ ಜೋಳದ ಹಪ್ಪಳ ಸುಟ್ಕೊಂಡು ಉಂಡುಬಿಟ್ರೆ ಹೆಂಗಿರುತ್ತೆ. ಹಾಲು ಮೊಸರಾಗಬೇಕು. ಇನ್ನೂ ಇದ್ದಿದ್ದು ಬೇಸಿಗೆ ಕಾಲಕ್ಕೂ ಹತ್ಕೊಂಡು ತಂಪು ಕಣಮ್ಮ. ಹೆಂಗೆ ಒಳ್ಳೆಯ ಕೆಲಸ ಮಾಡಿದ್ದೀನಿ. ನನಗೆ ಈ ಖುಷಿ ಆಯ್ತಮ್ಮ. ನಿನ್ನ ಮುಂಚೆ ಚಿಗುರು ತಂದಿತ್ಕೇನೆ ಎಷ್ಟು ಚೆನ್ನಾಗೈತೆ. ತಂಗಿ ನಗು ತಂಗೇನೆ ಚೆನ್ನಾಗಿ ಕಿತ್ಕೊಂಡು ಇಟ್ಕೊಂಡು ಮೈಯಪ್ಪ ಎಲ್ಲ ಸೋಸಿಕ್ಕಿದ್ದು ಹೆಂಗನ. ನಾನು ಹೋಗಿದ್ದಂಗೆ ಒಲೆ ಕಿಕ್ಕಿ ಮುಂಚೆ ಚಿಗುರು ಸೊಪ್ಪು ಮಾಡಿ ಮುದ್ದೆ ಮಾಡ್ತೀನಿ ಬಿಡು. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮೂರಾಗ ಹುಂಚೆ ಚಿಗುರು ಸೊಪ್ಪು ಮುದ್ದೆ ಮಾಡ್ತೀರೇನೋ ನೋಡ್ರಿ. ಅದು ತಂಪು ಒಳ್ಳೇದು. ಈ ಬೇಸಿಗೆ ಕಾಲಕ್ಕೂ ಹತ್ಕೊಂಡು ಚಿಗುರು ಭಾಳ ಚೆನ್ನಾಗಿರುತ್ತೆ. ಹೆಂಗೋ ನಮ್ಮ ಮನೆಗೆ ನಮ್ಮ ಅಯ್ಯಪ್ಪ ಕಿತ್ಕೊಂಬರೋ ಹೊತ್ತಿಗೆ ನಿಂಗಜ್ಜಿಗೆ ಒಂದು ಸ್ವಲ್ಪ ಕೊಡೋ ಹೊತ್ತಿಗೆ ಖುಷಿಯಾಗೈತೆ. ನೆನೆ ದಿನ ಹೇಳಿತ್ತು ಬಾ ಹೋಗಿ ಬರೋಣಂತ. ಇವತ್ತು ನಾನು ಹೋಗಿದ್ರೆ ಅಜ್ಜಿ ಬೇಜಾರಾಗ್ತಿತ್ತು. ಹಿಂಗೆ ನಮ್ಮಳ್ಳೆಗೆ ಎಲ್ಕನ ಹೋಗ್ಬೇಕಂದ್ರೆ ಯಾರನ್ನಾದ್ರೂ ಒಂದು ಜೊತೆ ಹೋಗಿ ಬರೋಣ ಬಾ ಅಂತಂದೇಳಿ ಹೋಗಿ ಕಿತ್ಕೊಂಡು ಬರ್ತೀವಿ. ಅಡವೆಗೆ ಸಿಗುತ್ತೆ. ಆದರೆ ನಮ್ಮ ಅಯ್ಯಪ್ಪ ಕಿತ್ಕೊಂಬಂದಿತ್ತು. ನಾನು ಅದ್ರಾಗೆ ಒಂದಿಷ್ಟು ನಿಂಗಜ್ಜಿ ಕೊಟ್ಟೆ. ಅವ್ರ ಮನೆಗೂ ಹುಂಚೆ ಚಿಗುರು ಸೊಪ್ಪು, ನಮ್ಮ ಮನೆಗೂ ಹುಂಚೆ ಚಿಗುರು ಸೊಪ್ಪು. ನಿಮ್ಮ ಮನೆಗೆ ಏನು ಸಾರು ಮಾಡಿದ್ರಿ ಕಮೆಂಟ್ ಮಾಡಿರಿ. ಹಾಗೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ಇನ್ನು ಯಾರ್ಯಾರು ನಮ್ಮ ಚಾನಲ್ನಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ದಯವಿಟ್ಟು. ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ ದಯವಿಟ್ಟು. ಥ್ಯಾಂಕ್ ಯು.